ಆಫ್ ಆಲ್ ಕ್ಷಮೆ ಯಾಚಿಸ್ತೀನಿ, ಲೇಟ್ ಆಯ್ತು, ಸಾರಿ. ಇಷ್ಟು ದೂರ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಮುಹೂರ್ತ ಅಂದ್ರೆ ನಿಮ್ಗೆ ಗೊತ್ತಿದೆ, ಅನ್ಪ್ಲಾನ್ಡ್ ಏನೇನೋ ಆಗುತ್ತೆ, ಸಾರಿ. ಎಲ್ಲರೂ ನಮ್ಗೆ ಗೊತ್ತಿರೋ ಸ್ನೇಹಿತರುಗಳೆಲ್ಲ ಹಿರಿಯರು, ಸಾರಿ ಕೇಳ್ತಾ ಇದ್ದೀನಿ. ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡ್ಬಿಡೋಣ. ಮೊದಲು ನಿರ್ಮಾಪಕರು ಮಾತಾಡ್ತಾರೆ, ನಾನು ಕೊನೆಗೆ ಅವ್ರೇನೋ ಮಾತಾಡಿದ್ ಬಿಟ್ಟಿದ್ರೆ ನಾನು ಮಾತಾಡ್ತೀನಿ. ಹೇಳ್ಬಿಡ್ಲಾ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಆರ್ಯ ಮಹೇಶ್ ಅಂತ. ಕೋಲಾರ, ಸ್ಲಮ್, ಇಂಗ್ಲಿಷ್ ಮಂಜ ಅಂತ ಸಿನಿಮಾಗಳು ಮುಗಿಸಿದ್ದೀನಿ. ಈಗ ಬೊಂಬು ಸವಾರಿ ಅಂತ ಒಂದು ಸಿನಿಮಾ ರಿಲೀಸ್ ರೆಡಿ ಇದೆ. ಇವತ್ತು ಗಾರ್ಡನ್ ಮುಹೂರ್ತ, ನಿಮ್ಗೆ ಗೊತ್ತಿರೋ ಹಂಗೆ ಮನೋಜ್ ಸರ್ ಹೀರೋ, ಸೋನಮ್ ರೈ, ಅನುಪ್ರೇಮ ಅಂತ ಇಬ್ಬರು ಹೀರೋಯಿನ್ಗಳು. ಇವತ್ತು ಗಾರ್ಡನ್ ಮುಹೂರ್ತ ತುಂಬಾ ಚೆನ್ನಾಗಿ ಆಯ್ತು. ನೆಕ್ಸ್ಟ್ ಮಂತ್ ನವೆಂಬರ್ ಅಲ್ಲಿ, ನೆಕ್ಸ್ಟ್ ಅಕ್ಟೋಬರ್ ಎಂಡ್ ಇಲ್ಲ ನವೆಂಬರ್ ಇಂದ ಶೂಟ್ಗೆ ಹೋಗ್ತೀನಿ. ಮಿಕ್ಕಿದ ಡೀಟೇಲ್ಸು ನಾನು ಆ ಟೈಮಲ್ಲಿ ಹೇಳ್ತೀನಿ. ಮುಹೂರ್ತ ಚೆನ್ನಾಗಾಯ್ತು. ನಿರ್ಮಾಪಕರು ಜಿ ಮುನ್ರಾಜ್ ಅಂತ, ಹೀರೋ ಸರ್ ಬಗ್ಗೆ ಗೊತ್ತಿದೆ, ಸಿನಿಮಾ ಮುಗಿಸಿದ್ದಾರೆ, ಮನೋಜ್ ಅವರು ಅಂತ. ಸೋನಮ್ ರೈ, ಅನುಪ್ರೇಮ ಅಂತ ಹೀರೋಯಿನ್. ಇನ್ನು ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ. ಮುಂಜಾನೆ ಮಂಜು ಕ್ಯಾಮ್ರಾಮನ್ನು, ಕೆ ಗಿರೀಶ್ ಕುಮಾರ್ ಎಡಿಟ್ರು, ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು, ನೀಲ್ ಮ್ಯೂಸಿಕ್, ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟ್ರು. ನಮ್ಮ ಡ್ಯಾನ್ಸ್ ಮಾಸ್ಟರ್ ಇಲ್ಲೆಲ್ಲ ಇರ್ತಾರೆ, ಟಗರು ರಾಜು ಅಂತ. ರಾಜು ಮಾಸ್ಟರ್ ಇದ್ರೆ ಹತ್ರ ಬನ್ನಿ. ಓಕೆ, ಇದ್ದೀರಾ? ಇಷ್ಟು ನನ್ನ ತಂಡದ ಪರಿಚಯ. ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ. ಒಂದು ಪೌರ ಕಾರ್ಮಿಕನ ಕಥೆ ಇದು. ಪೌರ ಕಾರ್ಮಿಕ ಅಂದ್ರೆ ಇವಾಗ ಬೆಳಿಗ್ಗೆ ನಮ್ಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಗೆ ಕಸ ಕಲೆಕ್ಟ್ ಮಾಡ್ತಾರಲ್ಲ ಮನೆ ಮುಂದೆ ಎಲ್ಲ, ಆ ತರದ್ದೊಂದು ಹೀರೋ ಪಾತ್ರ. ಹೀರೋ ಪಾತ್ರದ ಹೆಸರು ಶಿವ ಅಂತ. ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ. ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ, ಒಂದು 25-30% ಅವೇರ್ನೆಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ. ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನಾವು ಸ್ವಲ್ಪ ಯಾರು ಟಚ್ ಮಾಡದಿರುತ್ತೋ ಕೆಲವು ಎಲಿಮೆಂಟ್ಸ್ ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ನಾನು ಶೂಟ್ ಟೈಮಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಮಾಫಿಯಾನು ಇರುತ್ತೆ ಒಂದ್ ಸ್ವಲ್ಪ, ತೀರಾ ಮಾಫಿಯಾ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ. ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ, ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ. ತಾಯಿ ಸಂಬಂಧ, ಈ ತರದ್ದು ಒಂದಷ್ಟು ವಿಷಯಗಳು ಹೇಳ್ತೀವಿ. ಸಂಬಂಧಗಳು ಎಮೋಷನ್ಸ್ ಜಾಸ್ತಿ ಇರುತ್ತೆ. ಆಕ್ಷನ್ ಮಾಸ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗಳು ಈ ವಿಷಯ. ಅಯ್ಯ, ಪರ್ಮಿಷನ್ ತಗೊಂಡಿದ್ವಿ. BBMP ಸರ್ಫರಾಜ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದೀವಿ. ಅಲ್ಲಿ ಶೂಟ್ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತಗೋಬೇಕಾಗುತ್ತೆ. ಡಂಪಿಂಗ್ ಯಾರ್ಡ್ ಅಲ್ಲಿ ಶೂಟ್ ಮಾಡ್ತೀವಿ ನಾವು. ಇನ್ನೊಂದು ವಿಷಯ, ಗಾರ್ಡನ್ ಅಂತ ಟೈಟ್ಲ್ ಯಾಕಂದ್ರೆ ಈ ಡಂಪಿಂಗ್ ಯಾರ್ಡ್ಗೆ ಇಟ್ಟಿರೋಂತ ಹೆಸರೇ ನಾವು ಗಾರ್ಡನ್ ಅಂತ. ಡಂಪ್ ಮಾಡಿ ಕಸ ಡಂಪ್ ಮಾಡೋ ಯಾರ್ಡ್ಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ, ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ. ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರಿತೀವಿ. ರಿಯಲ್ ಇನ್ಸಿಡೆನ್ಸ್ ಅಂದ್ರೆ ಬಯೋಪಿಕ್ ತರದ್ ಏನಿಲ್ಲ. ನಾವು ನೋಡಿರೋದು ಅದನ್ನ ಕೆಲವು ಸಿನಿಮಾಟಿಕ್ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದೀವಿ. ಬೆಳಗ್ಗೆ ಕಸ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ, ಎಲ್ಲಿ ಡಂಪ್ ಮಾಡ್ತಾರೆ, ಸೆಗ್ರಿಗೇಷನ್ ಏನ್ ಮಾಡ್ತಾರೆ, ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಹೀರೋ ಸರ್ ಎಲ್ಲ ಹೋಗಿ ಅದ್ರದ್ದು ಒಂದಷ್ಟು ವಿಡಿಯೋಸ್ ಇನ್ ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ. ಈ ತರದ್ದು ಒಂದಷ್ಟು ಪ್ರಿಪರೇಷನ್ಸ್ ಆಗಿದೆ. ಶೂಟಿಂಗ್ ಪ್ಲಾನ್ ಅದೇ ನವೆಂಬರ್ ಅನ್ಕೊಂತ ಇದೀವಿ. ಸಾರ್ ಒಂದು ಸಿನಿಮಾ ಮುಗಿಸ್ಕೊಂಡ್ ಬರ್ತಾರೆ. ಈಗ ಸ್ವಲ್ಪ ಫಿನಿಶಿಂಗ್ ಟಚ್ ಅಲ್ಲಿ ಅವ್ರ ನಿರ್ದೇಶಕರು ಇಲ್ಲೇ ಇದ್ದಾರೆ. ನಾನು ಯಾರಿಗೂ ವೆಲ್ಕಮ್ ಮಾಡಕ್ ಆಗ್ತಾ ಇಲ್ಲ. ಬಂದಿರೋಗೆಲ್ಲ ಯಾರು ಬೇಜಾರು ಮಾಡ್ಕೊಂಡ್ಬಿಡಿ ದಯವಿಟ್ಟು ಅಂತಂದ್ರೆ, ಟ್ರೈನು ಬಂದಿದ್ದಾರೆ, ಅರ್ಜೆಂಟ್ ಆಯ್ತು. ಇಲ್ಲಿ ಬಂದಿರೋ ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ನಿರ್ಮಾಪಕರುಗಳಿದ್ದಾರೆ, ವೆಂಕಟೇಶ್ ಸರ್, ಎಲ್ಲ ನಮ್ಮ ಸ್ನೇಹಿತರುಗಳು ಇಲ್ಲೇ ಇದ್ದಾರೆ, ನಮ್ಮ ಬರ್ಡೇ ಬಾಯ್ ಇಲ್ಲೇ ಇದ್ದಾನೆ, ಎಲ್ಲ ಇದ್ದಾರೆ, ಹೇಳ್ತೀನಿ ಆಮೇಲಿಂದ. ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ, ಇಡೀ ಬೆಂಗಳೂರಲ್ಲೇ ಶೂಟ್ ಮಾಡ್ತೀವಿ. ನವೆಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. 1-2-3 ಶೆಡ್ಯೂಲ್ ಅಲ್ಲಿ ಮುಗಿಸ್ತೀವಿ. ಫಸ್ಟ್ ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ. ಏನಕ್ಕೆ ಅಂದ್ರೆ ಸ್ವಲ್ಪ ಅನ್ಪ್ಲಾನ್ಡ್ ಆಗೋಯ್ತು. ಅಂದ್ರೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ, ಒಂಚೂರು ಹೆಚ್ಚು ಕಮ್ಮಿ ಆಗಿ ಇದಾಯ್ತು. ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗೆ ಕ್ಷಮಿಸ್ಬೇಕು. ಯಾಕಂದ್ರೆ ನೀವುಗಳೇ ನಮ್ಗೆ ಇವಾಗ ಗಾಡ್ ಫಾದರ್. ನಮ್ ಗಾರ್ಡನ್ ಸಿನಿಮಾದ ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು. ಸೊ ಈ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನಿಸ್ತು. ಏನಕ್ಕೆ ಅಂದ್ರೆ, ಸೊ ಇವತ್ತು ಮಾಸ್ ಸಿನಿಮಾ ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಇದು 100ರಲ್ಲಿ 1 ಆಗ್ಬಿಡ್ತದೆ, ಬೇಡ ಅನ್ಬಿಟ್ಟಿದ್ದಾನೆ. ಯಾಕಂದ್ರೆ ನಾನು ಧರಣಿ ಮಾಡ್ತಾ ಇರೋದನ್ನು, ಸೊ ಅದು ಇದ್ರದ್ ಕತೆ, ಕೋಳಿ ಅಂಕದ ಕೋಳಿ ಪಂದ್ಯ ಮತ್ತೆ ಅದ್ರದ್ದೆಲ್ಲ ಅದ್ರ ಸುತ್ತ ನಡೆಯುವಂತ ಒಂದು ಕತೆ. ಸೊ ಅದು ವಿಭಿನ್ನವಾಗಿದೆ. ಸೊ ಇದನ್ನು ಒಂದು ಹೊಸದಾಗಿದೆಯಲ್ಲ, ಅದಕ್ಕೋಸ್ಕರ ಇದನ್ನ ಕೇಳಿದಾಗ ಕತೆ, ನಾನು ನಮ್ಮ ಸ್ನೇಹಿತರು ಇಬ್ರು ಹೋಗಿ ಕೇಳಿದ್ವಿ ಕತೆನ. ಕೇಳಿದಾಗ ಅದು ನನಗನ್ನಿಸ್ತು ಇದೇನೋ ಮಾಡ್ಬೋದು, ಇದು ತುಂಬಾ ಹೊಸದಾಗಿದೆ ಇದು ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟರ್ಗೆ ಇದೆಲ್ಲ ಎಲ್ಲಿ ಅಂದ್ರೆ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋಣ ಅಂದ್ರು. ಅಂದ್ರೆ ಅದು ಸೆಟ್ ಹಾಕ್ಬೇಕು, ಇನ್ನೊಂದು ಮತ್ತೊಂದು ಯಾವ್ದು ಬೇಡ. ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನ್ ಅಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು. ಸೊ ನಾನು ಕೇಳಿದೆ, ಸರ್ ಇಲ್ಲೇನೋ ನಮ್ಗೆ ಎಫೆಕ್ಟ್ ಆಗುತ್ತಾ ಅಂದ್ರೆ, ಏನಿಲ್ಲ ಎಲ್ಲ ಸೇಫ್ಟಿ ಇದೆ, ಎಲ್ಲ ನೋಡ್ಕೊಂಡು ಮಾಡೋದು. ಯಾಕಂದ್ರೆ ಅಷ್ಟೊಂದು ಜನ ಕೆಲಸ ಮಾಡ್ತಾರೆ. ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯಾನು ಇದೆ ಅಲ್ಲಿ. ಸೊ ಅದೊಂದು ಸಣ್ಣದಾಗ ಒಂದು ಲೈನ್ ಬಂದ್ ಹೋಗ್ತೀವಿ ಅಂಡರ್ ಕರೆಂಟ್ ಅಲ್ಲಿ. ಸೊ ಅದನ್ನ ಇಟ್ಕೊಂಡು ಲೈನ್ ಇದು ಮಾಡ್ಕೊಂಡಿಲ್ಲ, ಎಮೋಷನ್ಸ್ ಮೇಲೆ ಹೋಗ್ತಾ ಇದಾರೆ.
ಸೊ ಕತೆ ಎಲ್ಲ ಕೇಳಿದಾಗ ನಂಗೆ ತುಂಬಾ ವಾವ್ ಅನ್ಸ್ತು. ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟರ್ಗಳಿದೆ. ಸೊ ಅದಕ್ಕೆ ಓಕೆ, ಸೊ ಹೊಸದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದೀವಿ. ಸೊ 100ರಲ್ಲಿ 1 ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅಂತಿದ್ದೇನೆ. ಇವಾಗ ಅದೇ ನಮ್ಮ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ, ಅವ್ರು ಬರೋದು ಹೋಗೋದಲ್ಲ, ಒಂದಷ್ಟು ಜನನ ಕರ್ಕೊಂಡೋಗಿ ಪರಿಚಯ ಮಾಡಿ ಅಲ್ಲೆಲ್ಲ ಡಂಪ್ ಯಾರ್ಡ್ ಅಲ್ಲಿ ಇಲ್ಲಿ ಹೇಗ್ ನಡ್ಕೊಂತಾರೆ, ಅವ್ರು ಹೇಗ್ ಕೂತ್ಕೊಂತಾರೆ ಅನ್ಬಿಟ್ಟು ಅವ್ರು ತುಂಬಾ ಬಿಂದಾಸ್ ಆಗಿರ್ತಾರೆ. ಕೆಲಸ ಮಾಡೋ 1 2 ಅವರ್ 3 ಅವರ್ ತಿರ್ಗಾ ಆಮೇಲೆ ಆಚೆ ಬಂದ್ರೆ ಅವ್ರ ಅನ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತದೆ, ಅಷ್ಟು ಇದಿದೆ. ಸೊ ಅದನ್ನ ಮಾಡ್ತಾ ಇರೋದಕ್ಕೆ ಒಂದ್ಸಲ ಅವ್ರುಗಳಿಗೆ ಕೇಳಿದಾಗ, ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಂದಾಗ ಅವ್ರು ತುಂಬಾ ಎಕ್ಸೈಟ್ ಆದ್ರು. ಸೊ ನಮ್ ಕತೆನೂ ಮಾಡ್ತಾ ಇದ್ದೀರಾ ಅನ್ಬಿಟ್ಟು. ಇಲ್ಲಿ ಎಲ್ಲೋ ಒಂದ್ ಕಡೆ ಲೈನ್ ಬಂದೋಗಿತ್ತು ಅಷ್ಟೇ. ಇವಾಗ ನಾನು 1-2-3 ಹಿಂದೆ ಸಿನಿಮಾ ನೋಡಿದೆ, ಜಸ್ಟ್ ಒಂದು ಲೈನ್ ಬಂದೋಗಿತ್ತು. ಬಟ್ ಇದನ್ನ ಓವರ್ ಅದನ್ನೇ ನಾವು ಲೈನ್ ಇದಕ್ಕೆ ತಗೊಂಡಿದೀವಿ. ಅದನ್ನ ಅಲ್ಲ, ಕಷ್ಟಪಟ್ಟು ಮಾಡ್ಬೇಕು. ಯಾಕಂದ್ರೆ ನಾನು ಅದೇ ಹೇಳಿದ್ನಲ್ಲ ಅವಾಗ್ಲೇ, ನಾವೊಂದು ಮಾಸ್ ಸಿನಿಮಾ ಮಾಡೋದು, ಕಮರ್ಷಿಯಲ್ ಸಿನಿಮಾ ಮಾಡೋದು, ಫಾರಿನ್ ಟೂರ್ ಕರ್ಕೊಂಡು ಹೋಗೋದು ಹೇಳ್ಬೋದು, ಎಲ್ಲ ಸಿಗ್ತಾರೆ. ಬಟ್ ಇಂಥ ಸಬ್ಜೆಕ್ಟ್ ಯಾವಾಗ್ಲೂ ಒಂದ್ಸತಿ ಸಿಗೋದು, ಅದೊಂದ್ ಚೂರು ಎಫರ್ಟ್ ಹಾಕಿದ್ರೆ. ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾ ಇದಾರೆ, ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾ ಇದಾರೆ, ನಾವ್ ಯಾಕೆ ಮಾಡ್ಬಾರ್ದು? ನಾವು ಮಾಡೋಣ, ಕನ್ನಡದಲ್ಲೂ ನಾವು ಇದೀವಿ, ತೋರ್ಸೋಣ ಅಂದ್ಬಿಟ್ಟು. ಪಾತ್ರದ ಬಗ್ಗೆ ಅದು ಡೈರೆಕ್ಟರ್ ಹೇಳ್ಬೇಕು, ನಾನು ರಿವ್ಯೂ ಮಾಡಕ್ಕಾಗಲ್ಲ. ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದೀನಿ. ಸೊ ಅಮ್ಮ ಮಗನ್ ಇದ್ ನಡೀತದೆ ಅದು ಒಂದು, ನನ್ನ ಮತ್ತೆ ನನ್ನ ತಾಯಿದು. ಸೊ ಇದ್ರ ಮಧ್ಯದಲ್ಲಿ ಏನೇನ್ ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳ್ಬೇಕು. ಸೊ ಇನ್ನು ಇದರಲ್ಲಿ ಆಯ್ಕೆ ಇದರಲ್ಲಿ ಆನ್ ಬೋರ್ಡ್ ಇಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ, ತಂತ್ರಜ್ಞರಿಗೆ, ಮತ್ತೆ ಇಲ್ಲಿರುವಂತಹ ನಮ್ಮ ಗಾರ್ಡನ್ ಚಿತ್ರ ತಂಡಕ್ಕೆ ನಾನು ಸ್ವಾಗತನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಾರಿನೂ ಕೇಳಕ್ ಇಷ್ಟಪಡ್ತೀನಿ. ತುಂಬಾ ಲೇಟ್ ಆಯ್ತು, ಸರ್ ಹೇಳ್ದಂಗೆ ಅನ್ಪ್ಲಾನ್ಡ್ ಆಯ್ತು. ಬಟ್ ಗಾಡ್ ಗ್ರೇಸ್, ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಬಾಬಾ ಅವ್ರದ್ದು ಮತ್ತೆ ನಮ್ಮ ರಾಘವೇಂದ್ರ ಸ್ವಾಮಿ ಅವ್ರದ್ದು ಅನುಗ್ರಹ ಎಲ್ಲರ ಮೇಲೂ ಇರ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗಾರ್ಡನ್ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸೋದು ಏನೋ ಒಂದು ಪಾರ್ಕ್ ಇದೆ, ಈಗ ಎಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬಾ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್. ಎಲ್ಲೂ ಕಥೆನ ರಿವೀಲ್ ಮಾಡಿಲ್ಲ, ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ಲೈನ್ ಸ್ಟೋರಿ ಅಂತ. ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಣೆಗಳನ್ನ ಮಾಡಿದ್ದಾರೆ. ನನ್ನ ಪಾತ್ರ ಇಲ್ಲಿ ಅಲ್ಲ, ಅದೇ ಹೇಳ್ಬೋದು ಇಲ್ಲಿ ನನ್ನ ಪಾತ್ರ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ. ಸೊ ತುಂಬಾ ಚಾಲೆಂಜಿಂಗ್ ಆಗಿದೆ. ಏನು ಲವರ್ ಗರ್ಲ್ ಸೊ ಆ ಥರ ಇಲ್ಲ, ಸ್ವಲ್ಪ ಟಫ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ನೋಡೋಕೆ ಇಷ್ಟಪಡ್ತೀರಾ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಮನೋಜ್ ಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನಿಸ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ. ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಇಲ್ಲ ಸರ್, ಸಸ್ಪೆನ್ಸ್. ನಾನು ಪೌರ ಕಾರ್ಮಿಕರಾಗಿರಲ್ಲ, ಸಸ್ಪೆನ್ಸ್. ನನ್ನ ಗಂಗೆ ಅನ್ನೋ ಪಾತ್ರನೇ ಒಂದು ವಿಭಿನ್ನವಾಗಿದೆ ಸರ್. ಸ್ವಲ್ಪ ಏನು ಹೇಳಿ ಚಾಲೆಂಜಿಂಗ್ ರೋಲ್ ಇದೆ ನಂದು ಈ ಪಾತ್ರದಲ್ಲಿ, ಈ ಸಿನಿಮಾದಲ್ಲಿ. 2 ವರ್ಷ ಸಿನಿಮಾಯಿಂದ ದೂರ ಇದ್ದೆ, ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನಿಮಾಗೆ. ಫಸ್ಟ್ ಸಿನಿಮಾನೇ ಗಾರ್ಡನ್. 2 ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ. ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ, ಸ್ವಲ್ಪ ಅಷ್ಟೇ ಹೇಳಿರೋದು, ಒಂದು ಲೈನ್ ಅಷ್ಟೇ ಹೇಳಿರೋದು. ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಗಿರಿಜಾ ಕ್ಯಾರೆಕ್ಟರ್ ಗೊತ್ತಿರೋದು. ಅದು ಬಿಟ್ಟರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್. ನಾನು ಅವ್ರ ಫ್ಯಾಮಿಲಿಯಲ್ಲೇ ಅವ್ರ ಜೊತೆಲೇ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ ನನಗೆ. ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ನಮ್ಮ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿಲಿ ಬೇಡ್ಕೊಳ್ತೀನಿ. ಆರ್ಯ ಮಹೇಶ್ವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ನಾನೇನಿದ್ರು ಅವ್ರು ಹಿಂದೆ ಇರ್ತೀನಿ, ಮುಖ್ಯದಲ್ಲ ಅವ್ರು ನೋಡ್ಕೊಳ್ತಾರೆ ಮುಂದೆ. ಹಾಂ ಸರ್, ಸಿನಿಮಾನ ಸರ್ ಇದು 2ನೇದು. ಆ್ಯಕ್ಚುಲಿ ಮೇಯ್ನ್ ನಮ್ಮ ಡೈರೆಕ್ಟರ್ ಇಷ್ಟ ಆದರು, ಅವ್ರ ಡೆಡಿಕೇಶನ್ ಇಷ್ಟ ಆಯಿತು. ಸೊ ಹಾಗಾಗಿ ಮಾಡ್ಬೇಕಂತ ಆಸೆ ಆಯಿತು, ಮಾಡ್ತಾ ಇದ್ದೀವಿ ಸರ್. ಸಿನಿಮಾದಲ್ಲಿ ಅದೇ ಅವರು ಏನು ಪ್ಲಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ, ಸೊ ಅದು ಇಷ್ಟ ಆಯಿತು. 2ನೇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು. ಸೊ ಒಳ್ಳೆ ಹೀರೋನ ಮೇಂಟೈನ್ ಮಾಡಬೇಕು, ಹೀರೋಯಿನ್ನ ಬೆಳೆಸಬೇಕು. ಸೊ ಅವ್ರು ಬೆಳೆದ್ರೆ ನಾವು ಬೆಳಿತೀವಿ ಅನ್ನೋ ಆಸೆ. ಸೊ ಹಾಗಾಗಿ ಮುಂದೆ ಬಂದಿದ್ದೀವಿ ಸರ್. ಈಗ ಬಂಬು ಸವಾರಿ ಪ್ರೊಡ್ಯೂಸರ್ಗೆ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ಅದೇ ಟೀಮೇ. ಸೊ ಹಾಗಾಗಿ ಇದು 2ನೇ ಸರ್ ಗಾರ್ಡನ್. ಇದು ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದ್ದೀನಿ. ನೀಲ್ ಅಂತ ನಿಮಗೆಲ್ಲ ಪರಿಚಯ ಇದೆ. ಇದು ಗಾರ್ಡನ್ ಅಂತ ಇವತ್ತು ಮೂವಿ ಮುಹೂರ್ತ ಆಗಿದೆ, ತುಂಬ ಖುಷಿ ಆಗ್ತದೆ.
ನಿರ್ದೇಶಕರು ಸರ್ ಆಮೇಲೆ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಮೂವಿನೂ ನನಗೆ ಕೊಟ್ಟರು ಅವಕಾಶ. ಸೊ ಈಗ ಅದು DTS ವರ್ಕ್ ನಡೀತಿದೆ. ಸೊ ಇದ್ರ ಕಂಪೋಸಿಷನ್ ನಡೀತಿದೆ. ಆಮೇಲೆ ಒಂದು ಖುಷಿ ಏನಂದರೆ ಇಡೀ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ. ಆಮೇಲೆ ನಿರ್ದೇಶಕರವ್ರದ್ದೊಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಅವರು ಹೇಳ್ತಾರೆ ಹಿಂಗಿಲ್ಲ ಹಿಂಗೆ. ಸೊ ಅದು ನಮ್ಮ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸರ್ 4 ಇದೆ. ಈಗ ವರ್ಕ್ ನಡೀತಿದೆ ಕಂಪೋಸಿಷನ್. ಸದ್ಯದಲ್ಲಿ ಟ್ಯೂನ್ ಫೈನಲ್ ಮಾಡ್ತಾರೆ ಸರ್. ಅದೇ ಸರ್ ಅಂತೂ ಅವರು ಫಿಕ್ಸ್ ಇರ್ತಾರೆ. ಈಗ ಸರ್ ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲ, ಯಾರಿಗೆ ಕೊಡ್ಬೇಕಂತ. ಸೊ ವರ್ಕ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಕಂಜೆಸ್ಟೆಡ್ ಫೀಲ್ ಆಗಲ್ಲ, ಥರ ಫ್ರೆಂಡ್ಲಿಯಾಗಿ. ಆಮೇಲೆ ಮೊನ್ನೆ ಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ, ಎಂಟರ್ ಟೀಮಿಗೆ ಕೂಡ. ಸರ್ ಸಾಂಗಲ್ಲಿ ಒಂದು ಫೋಕಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್, ನೋಡಬೇಕು. ಆಮೇಲೆ ಇನ್ನೂ ಬೇರೆ 3 ಸಾಂಗ್ನ ಅದು ಪ್ಯಾಟರ್ನೇ ಸ್ವಲ್ಪ ಬೇರೆ ಇದೆ, ಅದು ಹೇಳೋಕ್ಕಾಗಲ್ಲ. ಬಟ್ ನೊಟೇಷನಲ್ಲಿ ಬರುತ್ತೆ, ಮ್ಯೂಸಿಷಿಯನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ನಡೀತದೆ. ಟ್ರ್ಯಾಕ್ ಎಲ್ಲ ಬೇಕಾದರೆ ಇದಾದಾಗೆ ಸರ್ ಒಂದ್ಸರಿ ಆಡಿಯೋ ಲಾಂಚಲ್ಲಿ ಕೇಳಿಸ್ತಾರೆ ಅವರು. ಬಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಮಹೇಶ್ ಅಣ್ಣವ್ರ ಜೊತೆ ಇದು ನನ್ನ 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಅವ್ರದ್ದು ಬೊಂಬಸ ಅವ್ರ ಜೊತೆ ನಾನು ಸಿನಿಮಾ ಕಂಪ್ಲೀಟ್ ಆಯಿತು. ನನ್ನ ಹೆಸರು ಮುಂಜಾನೆ ಮಂಜು ಅಂತ, ಸಿನಿಮಾಟೋಗ್ರಾಫರ್. ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ. ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದು 20 ಇಯರ್ಸ್ ಆಯ್ತು ಸರ್ ನಾನು ಬಂದು. ಇದಾದಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ. ನಮ್ಮ ಮಹೇಶ್ ಅಣ್ಣನ ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು ಪ್ರೊಡ್ಯೂಸರ್ ಸರು ಮತ್ತು ಮಹೇಶ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ನನಗಿದೆ. ಮತ್ತು ಮಹೇಶ್ ಅಣ್ಣವ್ರ ಧೈರ್ಯಕ್ಕೆ ಒಂದು ಕೊಟ್ಟರೆ ಏನು ಬೇಕಾದರೂ ಮಾಡ್ತೀನಿ ಸರ್ ನಾವು. ಆ ಥರ ನನ್ನ ಜೊತೆಲೇ ಇರ್ತಾರೆ. ಮಾಡು, ಏನು ಬೇಕಾದರೂ ಮಾಡು, ಸಪೋರ್ಟ್ ಮಾಡ್ತಾರೆ ಸರ್ ಅವರು. ಯಾವ ಎಕ್ವಿಪ್ಮೆಂಟ್ ಬೇಕು ಅಂದರೂ ಬೇಡ ಅನ್ನಲ್ಲ ಸರ್ ಅವರು, ತರಿಸು, ಚೆನ್ನಾಗಿ ಮಾಡು, ಅದೇ ಸರ್ ಅವರು. ಅದಕ್ಕೋಸ್ಕರ ನಾನು ಅವ್ರಿಗೆ ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್. ನಮ್ಮ ಅಣ್ಣನ ಥರ ಸರ್ ಅವರು, ಹೇಳಬೇಕು ಅಂತ. ಯಾವ್ದು ಸರ್? ಶೂಟಿಂಗ್ ಸರ್ ಸರ್ ಆಲ್ಮೋಸ್ಟ್ ಅಲ್ಲೂ ರಿಯಾಲಿಟಿನೇ ಸರ್, ಎಲ್ಲ ಸೆಟ್ ಹಾಕಲ್ಲ ಸರ್ ಎಲ್ಲ. ಇವಾಗ ಹೇಳ್ದಂಗೆ ಡಂಪಿಂಗ್ ಅನ್ನೋದು ಅಲ್ಲೇ ಹೋಗ್ಬೇಕು, ಅಲ್ಲೇ ಮಾಡಬೇಕು. ಆ ಸ್ಮೆಲ್ ಬಂದ್ರೂ ಅನುಭವಿಸ್ಕೊಂಡೇ ಮಾಡ್ಬೇಕು ಸರ್. ಅದನ್ನ ಘಮ ಘಮ ಅಂತ ಮಲ್ಲಿಗೆ ಅಂದ್ಕೊಂಡೇ ಮಾಡ್ಬೇಕು ಸರ್. ಆ ಥರ ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಸರ್ಗೆ ಧನ್ಯವಾದಗಳು. ಏನಂದ್ರೆ ಕಂಟಿನ್ಯೂ ಆಗಿ 5 ಸಿನಿಮಾ ಮಾಡ್ತಾ ಇದ್ದೀನಿ. ಒಂದೊಂದು ಸಿನಿಮಾದಲ್ಲೂ ವೆರೈಟಿ ಫೈಟ್ಸ್ ಇಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಸರ್. ಲಾಸ್ಟ್ ಅಲ್ಲಿ ಇಂಗ್ಲಿಷ್ ಮಂಜ ನಾನು ಲೈಫ್ ಅಂತ ಅನ್ಕೊಂಡಿದ್ದೆ, ಇವಾಗಲೂ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ. ಹಂಗಾಗಿ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ, ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ. ಈ ಕಳೆದ 5 ಸಿನಿಮಾಗಿಂತ ಈ ಸಿನಿಮಾ ಅದಕ್ಕಿಂತ ಬೆಟರ್ ಆಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಈ ದಸರಾ ಆಗಿದ್ಮೇಲೆ ನಮ್ದೊಂದು ಸಿಟ್ಟಿಂಗ್ ಇದೆ. ಆ ಸಿಟ್ಟಿಂಗ್ ಅಲ್ಲಿ ಪಕ್ಕ ನನಗೆ ಕಾನ್ಸೆಪ್ಟ್ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅದಾಗಿದ್ಮೇಲೆ ಅವ್ರ ಸ್ಟೈಲ್ ಯಾವ ತರ ಅವರು ಅನ್ಕೊಂಡಿದಾರೋ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ದ ಸಾಧ್ಯತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗ್ಗುದಾದವರೆಗೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದ್ದೀನಿ. ಅಷ್ಟು ಸಿನಿಮಾ, ಒಂದು ಸಿನಿಮಾ ಮಿಸ್ ಆದ್ರೂ ದರ್ಶನ್ ಸರ್ ಹೆಸರು ಎಲ್ಸ್ಬಿಟ್ಟು ಕರ್ಸೋರು. ಯಾವ ಫೈಟ್ ಮಸ್ ಬಂದ್ರು, ಅವಾಗ ವೇಲು ಅಂತ ನನ್ನ ಹೆಸರು, ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆಯಲ್ಲಿ. ಅವ್ರ ಫ್ಯಾಮಿಲಿ ಜೊತೆಲಿ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸರ್ಗೆ, ಥ್ಯಾಂಕ್ ಯು. ಮಾಡೋಣ ಅಂತ ಹೇಳಿದ್ದಾರೆ. ಆ ಸಿಟ್ಟಿಂಗ್ ಅಲ್ಲಿ ಪ್ಲಾನಿಂಗ್ ಯಾವ ತರ ಅವ್ರು ಮಾಡಿದಾರೋ ನಮ್ಗೆ ಹೇಳ್ತಾರೆ. ನಮ್ಮ ಆಕ್ಷನ್ ಯಾವ ತರ ಮತ್ತೆ ಮಾಡ್ಬೇಕಂತ ನಾನು ಕೂಡ ಪ್ಲಾನ್ ಮಾಡಿ ಈ ಕಳೆದ ಈ 5 ಸಿನಿಮಾಗಿಂತ ಈ ಸಿನಿಮಾ ಸಖತ್ತಾಗೆ, ಯಾಕಂದ್ರೆ ಅವರು ಆಕ್ಷನ್ ಡೈರೆಕ್ಟರ್, ಅದನ್ನ ಇದ್ರಲ್ಲಿ ಮತ್ತೆ ಪ್ರೂವ್ ಮಾಡಕ್ಕೆ ರೆಡಿ ಆಗಿದೆ. ಲಾಸ್ಟ್ ಸಿನಿಮಾ ಸರ್ ಬೊಂಬಸವರಲ್ಲಿ 4.25 ನಿಮಿಷ ಸರ್, ಒಂದೇ ಶಾಟ್, ಒಂದೇ ಫೈಟ್. ಸುಮಾರು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿದೀವಿ. ನಾವು ಒಂದ್ ಶಾಟ್ ಅನ್ನು ತೆಗೆದಿಲ್ಲ, ಓನ್ಲಿ ರಿಯಾಜ್, 3 ಕ್ಯಾಮ್ರಾ, 20 ಜನ ಫೈಟರ್ಸ್. ಅಲ್ಲ, ಆ ತರ ಒಂದು ಆಕ್ಷನ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡದಾಗಿ ಆಕ್ಷನ್ ಮಾಡಕ್ಕೆ ಹೇಳಿದಾರೆ. ಮಾಡ್ತೀವಿ ಸರ್, ಖಂಡಿತವಾಗಿ. ಥ್ಯಾಂಕ್ ಯು ಸರ್. ಅದು ಬಿಟ್ಟು ಬೇರೆ ಯಾವ್ದು ಇದಿಲ್ಲ. ನಾವು ಬೇರೆಯವ್ರನ್ನೂ ಕರೆದಿದೀವಿ ಅಣ್ಣ, ಎಲ್ಲಾನು ಕರೆದಿದೀವಿ. ಬಟ್ ಈ ಸತಿ ಇವಾಗಿರೋ ಇದು ಪರಿಸ್ಥಿತಿಗಳಲ್ಲಿ ಬೇಡ ಅನ್ಬಿಟ್ಟಿದ್ದಾನೆ ಅಣ್ಣ. ಈಗ ಟಕ್ಕರ್ ಮಾಡ್ಬೇಕಾದ್ರೆ ಅವತ್ತು ಕಾಲ್ಗಡದಲ್ಲಿ ಮಾಸ್ ಸಿನಿಮಾ ನಡೀತಾ ಇತ್ತು. ಈ ಕೋವಿಡ್ ಆದ್ಮೇಲೆ ಆಲ್ಮೋಸ್ಟ್ ಒನ್ ಟಚ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಒನ್ ಟಚ್ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ. ಇವತ್ತು OTT ಅಲ್ಲಿ ಕೂತ್ಕೊಂಡ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ಬೋದು.
ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನ ಯಾರು ನಾಳೆ ಕರೆಯೋದು ಇಲ್ಲ, ಕೆಲಸ ಕೊಡೋದು ಇಲ್ಲ. ಸೊ ಅಟ್ಲೀಸ್ಟ್ ವಿಭಿನ್ನವಾಗಿರ್ಬೇಕು, ಯಾವ್ದನ್ನ ಕತೆ ಆಯ್ಕೆ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟಿದ್ದೇನೆ. ಸೊ ಅದಕ್ಕೆ ನಾನು ಹೇಳೋದಲ್ಲ, ಧರಣಿನೂ ಅದೇ ತರ ಇದೆ, ಈ ಗಾರ್ಡನ್ ಕತೆನೂ ಅದೇ ತರ ಇದೆ. ಬರ್ಲಿ ನಾನು ಆಶಿಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಬಂದ್ರೆ ಅದಕ್ಕಿಂತ ಪುಣ್ಯ ಇನ್ಯಾವುದು ಇಲ್ಲ. ಥ್ಯಾಂಕ್ ಯು ಕೇಶವಣ್ಣ. ಸಬ್ಜೆಕ್ಟ್ ಎಲ್ಲ ಹೇಳಿದ್ದಾರೆ ಅಷ್ಟೇ. ಒಂದು ವಿಭಿನ್ನವಾದ ಸಬ್ಜೆಕ್ಟು, ಅದು ಮೇಕಿಂಗ್ ಅಂತೂ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ, ಚೆನ್ನಾಗಿ ಮಾಡ್ತಾರೆ. ಅದಕ್ಕಿಂತ ಚೆನ್ನಾಗಿ ನಮ್ಮ ಕೆಲಸನೂ ಚೆನ್ನಾಗಿ ತೋರಿಸ್ಬೇಕು. ಮಾಸ್ಟ್ರು, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಮಹೇಶ್ ಸರ್, ಸರ್. ಮಹೇಶ್ ಸರ್ ಹೇಳ್ಬೇಕಾದ್ರೆ ಇಂಗ್ಲೀಷ್ ಮಂಜೆಯಿಂದ ನಂಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರೆ, ಅದರಲ್ಲೂ ಮತ್ತೆ ಬೇರೆ ಮೂವೀಸಲ್ಲಿ ಕೂಡ ಆಪರ್ಚುನಿಟೀಸ್ ಕೊಡ್ತಿದ್ರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಗಾರ್ಡನ್ ಮೂವಿ ಜೊತೆ ವರ್ಕ್ ಮಾಡಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ. ನಮ್ಮ ಡೈರೆಕ್ಟರ್ ಮಹೇಶ್ ಅಣ್ಣನ ಸಂಬಂಧ ಬಂದು ಸುಮಾರು 5 ವರ್ಷದಿಂದ. ಇಂಗ್ಲಿಷ್ ಮಂಜ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿದ್ದೆ ಅವ್ರ ಸಿನಿಮಾಗೆ. ಅಲ್ಲಿಂದ ಬಂಬು ಸವಾರಿ ಅನ್ನೋ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಈಗ ಗಾರ್ಡನ್ ಸಿನಿಮಾದಲ್ಲೂ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಡೈರೆಕ್ಟರ್ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಇಬ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮನೋಜಣ್ಣ ಜೊತೆಲಿ ಆಕ್ಟ್ ಮಾಡ್ಬೇಕಾದ್ರೆ ನಾನೇನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ದಯವಿಟ್ಟು ಜೊತೆಲಿದ್ದು ತಿದ್ದಿ ನನಗೂ ಸ್ವಲ್ಪ ಆಕ್ಟಿಂಗ್ ಹೇಳ್ಕೊಟ್ಟು ಜೊತೆಲಿ ಕರ್ಕೊಂಡು ಹೋಗಿ. ನಾನು ಸೂಪರ್ ಸ್ಟಾರ್ ನಾನು ಹೊಸದಾಗಿ ಕಲಿತಾ ಇದ್ದೀನಿ. ಆದ್ರೂ ಅಣ್ಣ ಸೀನಿಯರು, ಡೈರೆಕ್ಟರ್ ಹೇಳ್ದಂಗೆ ಕೇಳ್ತೀನಿ, ನೀವ್ ಹೇಳ್ದಂಗೂ ಕೇಳ್ತೀನಿ. ನನ್ಗೆ ಅವಕಾಶ ಕೊಟ್ಟಿರೋದೇ ಹೆಚ್ಚು. ಥ್ಯಾಂಕ್ ಯು ಮಹೇಶ್ ಅಣ್ಣ. ಥ್ಯಾಂಕ್ ಯು ಸರ್, MR ಸರ್. ಅಲ್ಲದೆ